ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿಯುತೆ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಐತಿಹಾಸಿಕವಾದಂಥ ಬೆಂಗಳೂರಿನ ಕರಗ ಮಹೋತ್ಸವ ನಡೆಯುವಂಥ ಸುಕ್ಷೇತ್ರ ಧರ್ಮರಾಯನ ದೇವಸ್ಥಾನಕ್ಕೆ ಇವತ್ತು ನಾನು ಕರ್ಕೊಂಬಂದಿದ್ದೀನಿ. ಈ ಹುಣ್ಣಿಮೆಯೆಂದು ನಡೆಯುವ ಪೇಟೆ ಕರಗ ಅಥವಾ ಹೂವಿನ ಕರಗ, ಕಣ್ಣು ಮನಗಳನ್ನು ತಣಿಸುವಂಥ ಹೂವಿನ ಕರಗ. ಸತತ 16 ವರ್ಷಗಳಿಂದ ಹೂವಿನ ಕರಗವನ್ನು ಹೊರತಿರ್ತಕ್ಕಂಥ ವೀರಕುಮಾರರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಮ್ಮ ದಿವ್ಯಾಲಂಕಾರದೊಂದಿಗೆ ಹೂವಿನ ಕರಗದೊಂದಿಗೆ ಈಚೆ ಬರಲಿದ್ದಾರೆ. ನನ್ನ ಹಿಂದೆ ನೀವು ನೋಡ್ತಾ ಇರತಕ್ಕಂಥದ್ದು ಧರ್ಮರಾಯನ ತೇರು ಮುಂದೆ ಹೋಗಲಿದೆ. ಅದರ ಹಿಂದೆ ತ್ರಿಶೂಲ, ಅದರ ಹಿಂದೆ ದ್ರೌಪದಿಯ ಕರಗ ಹೊತ್ಕೊಂಡು ಸಕಲ ವೀರಕುಮಾರರು ಎಲ್ಲರೂ ಈಚೆ ಬರ್ತಾ ಇದ್ದಾರೆ. ಅದನ್ನು ನಿಮಗೆ ಇವತ್ತು ನಾನು ಪದರವಾಗಿ ತೋರಿಸ್ತೀನಿ. ಒಂದೊಂದು ಕಥೆಗಳನ್ನು, ಈ ದ್ರೌಪದಿಯ ಕರಗದ ಒಂದೊಂದು ಕಥೆಗಳನ್ನು ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಬನ್ನಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಪರಂಪರೆ ಪುನರುತ್ಥಾನ ಸಂಸ್ಥೆಯ ಕಾರ್ಯದರ್ಶಿ ಹರಿಹರ ಸುಧನ್ ಅವರು ಐತಿಹಾಸಿಕ ಬೆಂಗಳೂರಿನ ಕರಗದ ಬಗ್ಗೆ ವಿಸ್ತಾರವಾದಂಥ ಮಾಹಿತಿಯನ್ನು ಹೊಂದಿದ್ದು, ಒಂದು ಡಾಕ್ಯುಮೆಂಟರಿಯನ್ನು ತಯಾರಿಸಿದ್ದು, ಒಂದು ಪುಸ್ತಕವನ್ನು ಸಹ ಬರೆದು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಈಗ ಹರಿಹರ ಸುಧನ್ ಅವರನ್ನ ಮಾತಾಡಿಸುವಂಥ ಸಮಯ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಐತಿಹಾಸಿಕ ಕರಗದ ಬಗ್ಗೆ ನಿಮ್ಮ ಮಾಹಿತಿ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಬೇಕು. ಖಂಡಿತ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಇದೇನು 800 ವರ್ಷದ ಇತಿಹಾಸ ಉಳ್ಳಂಥ ಈ ಒಂದು ಕರಗದ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ನಾವು ಭಾಗಿಯಾಗಿದ್ದೇವೆ. ತಾಯಿ ದ್ರೌಪದಿ ದೇವಿ ಆದಿಶಕ್ತಿಯ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ನಾವೆಲ್ಲರೂ ಸಹ ಇಲ್ಲಿ ನಾವು ಬಂದಿದ್ದೇವೆ. ಸೊ ಈ ಒಂದು ಕರಗ ಒಂದು 800 ವರ್ಷದ ಇತಿಹಾಸ ಉಳ್ಳಂತಹ ಒಂದು ಕರಗ, ವಹಿನಿ ಕುಲ ಕ್ಷತ್ರಿಯ ತಿಗಳ ಜನಾಂಗದವರು ಮಾಡುವಂತಹ ಒಂದು ಕರಗದ ಒಂದು ಉತ್ಸವವಾಗಿದೆ. ಈ ಒಂದು ಉತ್ಸವವನ್ನು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಈ ದೇವಸ್ಥಾನಕ್ಕೆ ಒಂದು 1200 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದಾನೇ ಒಂದು ಸರ್ಟಿಫಿಕೇಶನ್ ಅನ್ನು ನಾವು ನೋಡ್ಬೋದಾಗಿದೆ. ಪರಶುರಾಮನ ತಾಯೇ ಓ ಪರಮೇಶ್ವರಿ, ಬಯಲು ಸೀಮೆಯ ಕಾಯೋ ಓ ಭಾಗ್ಯೇಶ್ವರಿ. ಈ ಒಂದು ಕರಗ ಮಹೋತ್ಸವ ಏನಿದೆ ಅಂತಂದರೆ, ಕರಗ ಅಂದರೆ ಕ-ರ-ಗ, ಕೈಯಿಂದ ಮುಟ್ಟದೆ ರುಂಡದಲ್ಲಿ ಧರಿಸಿ ಗತಿಸುವುದು ಅನ್ನುವಂಥ ಒಂದು ಸವಿಸ್ತಾರವಾದಂಥ ಮಾಹಿತಿಯೂ ಸಹ ಇದೆ. ಈ ಕರಗದ ಬಗ್ಗೆ ಇನ್ಸ್ಕ್ರಿಪ್ಷನಲ್ಲಿ ನೀವು ನೋಡೋದಾದರೆ, ಕೋಲಾರದಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಆ ಇನ್ಸ್ಕ್ರಿಪ್ಷನಲ್ಲಿ ಕರಗದ ಬಗ್ಗೆ ಒಂದು ಡಾಕ್ಯುಮೆಂಟ್ ಇದೆ. ಅದಲ್ದಿರ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಕರಗಕ್ಕೆ ಅವರು ಕೊಟ್ಟಂಥ ಮಾನ್ಯತೆಗಳ ಬಗ್ಗೆಯೂ ಸಹ ನಮ್ಮ ಸಂಸ್ಥೆಯ ಮೂಲಕ ಬಿಡುಗಡೆ ಆಗಿರುವಂಥ ಧರ್ಮೋ ವಿವರ್ಧತಿ ಎನ್ನುವಂಥ ಪುಸ್ತಕದಲ್ಲಿ ಸವಿಸ್ತಾರವಾದಂಥ ಮಾಹಿತಿಯನ್ನು ನೀವು ನೋಡಬಹುದು. ಸೊ ಸುಮಾರು 800 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಈ ಒಂದು ಕರಗದ ಉತ್ಸವಗಳಿಗೆ ಇದೊಂದು ಊರ ಹಬ್ಬ ಆಗಿ ಇದು ಮುಂದೆ ಮಾರ್ಪಾಡಾಗ್ತಾ ಹೋಗುತ್ತೆ. ಕೇವಲ ವಹಿನಿಕುಲ ಕ್ಷತ್ರಿಯ ತಿಗಳ ಜನಾಂಗದವರು ಮಾತ್ರ ಅಲ್ಲ, ಬೇರೆ ಎಲ್ಲರೂ ಸಹ ಸೇರಿ ನಡೆಸುವಂಥ ಒಂದು ಹಬ್ಬ. ಈಗ ನೀವು ನೋಡ್ತಾ ಇದ್ದೀರ, ತೇರು ನನ್ನ ಹಿಂದೆಗಡೆ ಇದೆ. ಈ ತೇರನ್ನು ಎಳೆಯುವಂಥವರು ಬಲ್ಲಿಜಿಗ ಜನಾಂಗದವರು. ಅವರಿಗೆ ಅಂತ ಈ ಒಂದು ಇದನ್ನು, ಆ ಕೆಲಸವನ್ನು ಅವರಿಗೆ ವಹಿಸಿರ್ತಾರೆ. ಮಾರನೇ ದಿನ ನೀವು ನಾಳೆ ನೋಡೋದಾದರೆ, ಇಲ್ಲಿ ಮರಾಠರು ಬಂದು ಸಹ, ಅವರು ಕ್ಷತ್ರಿಯರು, ಅವರೂ ಸಹ ಬಂದು ಈ ದೇವಸ್ಥಾನದ ಆಡಳಿತವನ್ನು ಇದು ಮಾಡಿಕೊಂಡು ಅವರೂ ಸಹ ಮುಂದಿನ ಮಾರನೇ ದಿನ ಅವರೂ ಸಹ ಇಲ್ಲಿ ಎಲ್ಲರನ್ನ ಸಹ ನೋಡ್ಕೊಳ್ತಾರೆ. ಮತ್ತು ಇದೇ ಒಂದು ಚೈತ್ರ ಮಾಸದ ಈ ಹುಣ್ಣಿಮೆಯ ದಿನ ಏನು ಕರಗ ಶಕ್ತಿಯೋತ್ಸವ ನಡೆಯುತ್ತೆ, ಈ ಕರಗ ಶಕ್ತಿಯೋತ್ಸವ ನಡೆಯುವಂತಹ ಸಮಯದಲ್ಲಿ ಈ ಒಂದು ಪೇಟೆ ಮತ್ತು ಪೇಟೆಯ ಸುತ್ತಮುತ್ತ ಏರಿಯಾ ಏನಿದೆ, ಕೆಂಪೇಗೌಡರು ನಿರ್ಮಿಸಿದಂತಹ ಪೇಟೆ ಸುತ್ತಮುತ್ತ ಏರಿಯಾದಲ್ಲಿ 9 ಬಾಗಿಲುಗಳಿದ್ವು. ಆ 9 ಬಾಗಿಲುಗಳಲ್ಲಿ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಅಥವಾ ಒಂದು ಆಂಜನೇಯನ ದೇವಸ್ಥಾನ ಇದೆ. ಈ ಪೊಲೀಸ್ ಸ್ಟೇಷನ್ ಮತ್ತು ಈ ಆಂಜನೇಯನ ದೇವಸ್ಥಾನವನ್ನು ಮುಟ್ಟಿ ಬರುವಂಥದ್ದು ಕರಗ ಹೊತ್ತಂತಹ ಕರಗದ ಪೂಜಾರಿಯ ಕೆಲಸ. ಕರಗ ಹೊತ್ತಂಥ ಕರಗದ ಪೂಜಾರಿಗಳು ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪ ಅಂತ ಹೇಳಿ ಜನರೆಲ್ಲ ಭಾವಿಸಿ ಭಕ್ತಿ ಪರಾಕಾಷ್ಠೆಯಲ್ಲಿ ಅವಳನ್ನು ಮಿಂದೇಳ್ತಾರೆ. ಎಲ್ಲರೂ ಸಹ ಅವಳ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾತುರಿತಾ ಇರ್ತಾರೆ.
ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ದ ಮೆಚ್ಚೋಳು ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಕೊಡುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಟಿ ಹಾಡಿದ ಮಾತನ್ನು ಮೀರಿದಿರೋ ಕಬ್ಬನ್ಪೇಟೆಯ ಗಲ್ಲಿಗಳಲ್ಲಿಯೂ ಸಹ ಅರವಂಟಿಕೆಗಳು, ಆಗಿನ ಕಾಲದಲ್ಲಿ ಅರವಂಟಿಕೆಗಳು, ಛತ್ರಗಳು ಇಲ್ಲೆಲ್ಲವೂ ಸಹ ಇತ್ತು. ಮಠಗಳು, ನೀವು ಸುಮಾರು ಮಠಗಳು, ನೀವು 7ನೇ ದಿನ ನೋಡೋದಾದರೆ ಕರಗದ 7ನೇ ದಿನದ ಗಂಗೆ ಪೂಜೆಯನ್ನು ಮರಿಸ್ವಾಮಿ ಮಠ, ಕಲಾಸಿಪಾಳ್ಯದಲ್ಲಿರುವಂಥ ಮರಿಸ್ವಾಮಿ ಮಠದಲ್ಲಿ ನೆರವೇರಿಸ್ತಾರೆ. ಮರಿಸ್ವಾಮಿಗಳು ಸಹ ಈ ಒಂದು ತಾಯಿಯ ಒಂದು ಶಿಷ್ಯರಾಗಿದ್ದರು ಅಥವಾ ಈ ತಾಯಿಗೆ ನಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಸಹ ಇದೆ. ಅದಲ್ದಿರ ತವಕಲ್ ಮಸ್ತಾನ್ ದರ್ಗಾಗೂ ಸಹ ಹೋಗುತ್ತೆ. ತವಕಲ್ ಮಸ್ತಾನ್ ದರ್ಗಾಗೆ ಏನಕ್ಕೆ ಹೋಗುತ್ತೆ ಅಂತಂದರೆ, ತವಕಲ್ ಮಸ್ತಾನ್ರವರು 9 ದಿನಗಳು ಕರಗ ನಡಿಬೇಕಾದ್ರೆ ಅವರ ಕಾಲದಲ್ಲಿ 9 ದಿನಗಳು ಏನು ಮಾಡಿದರು ಅಂತಂದರೆ ಹೂವನ್ನು ತಗೊಂಡು ಬಂದು ದೇವಸ್ಥಾನಕ್ಕೆ ಕೊಟ್ಟಿದ್ರು ಅನ್ನುವಂಥ ಒಂದು ಇತಿಹಾಸ ಇದೆ. ಅದಲ್ದಿರ ಇನ್ನೊಂದು ಇತಿಹಾಸ ಏನು ಹೇಳ್ತಾರೆ ಅಂತಂದರೆ, ತವಕಲ್ ಮಸ್ತಾನ್ರವರು ಈ ಒಂದು ದೇವಿಯ ಅವರಿಗೆ ಹುಷಾರಿಲ್ದಿರೋ ಸಮಯದಲ್ಲಿ ದೇವಿಯನ್ನು ಬೇಡ್ಕೊಂಡಾಗ ಅವರು ಗುಣಮುಖರಾದರು. ಅದರಿಂದ ಆ ಒಂದು ಇದರಿಂದ ಅವ್ರೇನು ಮಾಡ್ತಾರೆ ಅಂದರೆ ಬೇಡ್ಕೋತಾರೆ, ಪ್ರತಿ ವರ್ಷ ಕರಗದ ತಾಯಿ ನನ್ನ ಒಂದು ಸನ್ನಿಧಾನಕ್ಕೆ ಬಂದು ನನಗೆ ದರ್ಶನ ಕೊಡಬೇಕು ಅಂತೇಳಿ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಹಿಂದೂ ಮುಸ್ಲಿಮಿನ ಭಾವೈಕ್ಯತೆಯನ್ನು ಮೆರೀಲಿಕ್ಕೋಸ್ಕರ ತವಕಲ್ ಮಸ್ತಾನ್ ದರ್ಗಾಗೂ ಸಹ ಹೋಗ್ತಾರೆ. ತವಕಲ್ ಮಸ್ತಾನ್ ದರ್ಗಾಗೆ ಹೋಗೋದಲ್ದಿರ ಅವರ ತಮ್ಮಂದಿರಾದಂಥ ಮಾಣಿಕ್ ಮಸ್ತಾನ್ ಮತ್ತು ಟಿಪ್ಪು ಮಸ್ತಾನ್ ಅಂತ ಇಬ್ಬರಿದ್ದಾರೆ. ಸೊ ಮಾಣಿಕ್ ಮಸ್ತಾನ್ ಮತ್ತು ಟಿಪ್ಪು ಮಸ್ತಾನ್ ಅವರ ಇದರಲ್ಲಿ ತಮಿಳುನಾಡಿನ ವೇಲೂರಿನಲ್ಲಿದೆ. ತಮಿಳುನಾಡಿನ ವೇಲೂರಿನಲ್ಲಿ ಇರೋದ್ರಿಂದ ಇಲ್ಲಿ ನೀವು ಅದಲ್ದಿರ ಮಾರ್ಕೆಟಿನ ಮುಂಭಾಗದಲ್ಲಿರುವಂಥ ಒಂದು ದರ್ಗಾನ ನೋಡ್ಬೋದು. ಈ ಮಾರ್ಕೆಟಿನ ಮುಂಭಾಗದಲ್ಲಿರುವಂಥ ದರ್ಗಾ ಹಜರತ್ ಸೈಯದ್ ಬಂಗಡೆವಾಲೆ ಬಾಬಾ ಅಂಥೇಳಿ. ಇವರೆಲ್ಲ ಯಾರು ಅಂತಂದರೆ, ಇವರು 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಲ್ಲ, ಆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಒಂದು ಬೆಂಗಳೂರಿನ ಕೋಟೆಯನ್ನು ಕಾಪಾಡಿದಂಥವ್ರು, ಕಾವಲಿದ್ದಂಥವ್ರು. ಆ ಕಾವಲಿದ್ದಂಥವ್ರು ಎಲ್ಲರಿಗೂ ಸಹ ಒಂದೊಂದು ದರ್ಗಾಗಳಿವೆ. ಆ ದರ್ಗಾಕ್ಕೂ ಸಹ ಹೋಗಿ ಭೇಟಿ ನೀಡುವಂತಹ ಒಂದು ಪದ್ಧತಿ ಇಲ್ಲಿ ನಾವು ನೋಡಬಹುದು. ಕಬ್ಬನ್ಪೇಟೆಯ ಪ್ರತಿಯೊಂದು ಗಲ್ಲಿಗಳಲ್ಲೂ ಸಹ ನೀವು ನೋಡಬಹುದು, ಅಲ್ಲಿ ಭಜನೆ ಮಂದಿರಗಳಿವೆ, ಮಠಗಳಿವೆ. ಈ ಭಜನೆ ಮಂದಿರಗಳು ಮತ್ತು ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶದಲ್ಲಿರುವಂಥ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅರವಂಟಿಕೆಗಳನ್ನು ಹಂಚ್ತಾರೆ. ನಿಮಗೆ ಎಲ್ರಿಗೂ ಸಹ ಗೊತ್ತಿರಲಿ, 28,000 ಬೆಣ್ಣೆ ದೋಸೆಗಳನ್ನು ಹಂಚಿದಂಥ ಒಂದು ರೆಕಾರ್ಡು ಈ ಒಂದು ಬೆಂಗಳೂರು ಕರಗದಲ್ಲಿ ನಡೆದಿದೆ. ನೀವು ಬಂದು ಇಲ್ಲಿ ಯಾರೇ ಆಗಿರಲಿ, ಅನ್ನಪೂರ್ಣೇಶ್ವರಿಗೆ ನಿಮಗೆ ಯಾರಿಗೂ ಸಹ ಕಡಿಮೆನೇ ಇಲ್ಲ. ನೀವು ಅನ್ನಪೂರ್ಣೇಶ್ವರಿ ಈ ತಾಯಿ ಒಲ್ದಿರುವಂತಹ ಒಂದು ಕ್ಷೇತ್ರ ಇದು. ಎಲ್ಲರೂ ಬಂದಾಗ ನೀವು ಎಲ್ಲ ಕಡೆಗಳಲ್ಲೂ ಸಹ ಅರವಂಟಿಕೆಗಳನ್ನು ಹಂಚ್ತಾ ಇರೋದನ್ನು ನೋಡ್ಬೋದು. ಪಾನಕ, ಮಜ್ಜಿಗೆ, ಜ್ಯೂಸು, ಮತ್ತೊಂದು ಎಲ್ಲವನ್ನ ಸಹ ಕೊಡ್ತಾ ಇರ್ತಾರೆ. 800 ವರ್ಷದ ಇತಿಹಾಸ ಉಳ್ಳಂತಹ ಈ ಒಂದು ಕರಗಕ್ಕೆ ಮಹಾರಾಜರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು. ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರೇ ಒಂದು ಪುಸ್ತಕವನ್ನು ಸಹ ಇದರ ಕುರಿತಾದಂಥ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಸುಮಾರು ಊರುಗಳಿಂದ ಏನು ಮಾಡ್ತಾರೆ ಅಂತಂದರೆ, ಈ ಒಂದು 800 ವರ್ಷದ ಇತಿಹಾಸ ಉಳ್ಳಂಥ ಈ ಒಂದು ದಿನ ಏನು ಮಾಡ್ತಾರೆ ಅಂತಂದರೆ, ಎಲ್ಲೇ ಇರಲಿ ವಹಿನಿಕುಲ ಕ್ಷತ್ರಿಯ ತೆಗಳ ಜನಾಂಗದ ಜನರು ಎಲ್ಲೇ ಇರಲಿ, ಅವರೆಲ್ಲರೂ ಸಹ ಇಲ್ಲಿಗೆ ಬಂದು ವೀರಕುಮಾರರು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಅವರು ಹಲಗು ಸೇವೆಯನ್ನು ಮಾಡ್ಕೊಳ್ತಾರೆ. ಹಲಗು ಸೇವೆಯನ್ನು ಮಾಡಿ ದಿಕ್ ದೈ ಅಂತೇಳಿ ಹಲಗು ಸೇವೆಯನ್ನು. ಏನಾ ದಿಕ್ ದೈ ಅಂತಂತಂದರೆ, ದಿಕ್ಕು ತೋರಮ್ಮ, ನಮಗೆಲ್ರಿಗೂ ದಿಕ್ಕು ತೋರಮ್ಮ ನೀನು ಅಂಥೇಳಿ, ನಾವು ನಿಮ್ಮನ್ನು ಬಿಟ್ಕೊಡೋದಕ್ಕೆ ನಮಗೆ ಮನಸ್ಸಿಲ್ಲ, ಈ 3 ದಿನ ನೀನೇನು ನನ್ನ ಧರೆಗೆ ಬಂದಿದ್ದೀಯಾ, ನಮ್ಮನ್ನು ನೀವು ಕಾಪಾಡಿ ಅಂಥೇಳಿ ಅವರು ದಿಕ್ಕು ತೋರಮ್ಮ ಅಂಥೇಳಿ ತಮ್ಮ ಒಂದು ರಕ್ತವನ್ನು ಚೆಲ್ಲಿ ಅವಳನ್ನು ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಹ ಇಲ್ಲಿ ಅವರು ಮಾಡ್ತಾರೆ. ಭಾಳ ಸವಿಸ್ತಾರವಾಗಿ ಶ್ರೀಯುತ ಹೇಳಿದ್ದಾರೆ. ಈಗ ಎಲ್ಲ ವೀರಕುಮಾರರು ಈ ಒಂದು ನೀವು ಹಾಕಿರ್ತಕ್ಕಂಥ ಟವಲನ್ನು ಹಾಕೊಂಡಿರ್ತಾರೆ, ಇದ್ರ ಬಗ್ಗೆ ಸರ್? ಹೌದು, ಇದು ವೀರಕುಮಾರರಿಗೆ ಇರುವಂಥ ಒಂದು ವೀರ ಲಾಂಛನ, ವೀರಕುಮಾರರ ವಸ್ತ್ರ. ಈ ಒಂದು ವಸ್ತ್ರವನ್ನು ಹಾಕಿದಂಥವ್ರು ಯಾರೇ ಇರಲಿ ಅವರು ಕ್ಷತ್ರಿಯರು.
ಆ ಕ್ಷತ್ರಿಯರಿಗೆ ಇರುವಂತಹ ಕ್ಷತ್ರಿಯ ವೀರಕುಮಾರರಿಗೆ ಇರುವಂತಹ ಒಂದು ವಸ್ತ್ರ, ಈ ವಸ್ತ್ರವನ್ನು ಹಾಕಿ ಅವರಿಗೆ ಕಂಕಣ ಧಾರಣೆಯನ್ನು ಮಾಡ್ತಾರೆ. ಕಂಕಣ ಧಾರಣೆಯನ್ನು ಮಾಡಿ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆಯನ್ನು ಕೊಟ್ಟ ನಂತರ ಅವರೆಲ್ಲರೂ ವೀರಕುಮಾರರು. ಪ್ರತಿ ವರ್ಷ ಅವ್ರು ಎಲ್ಲೇ ಇರಲಿ, USA ನಲ್ಲಿರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದಾನೇ ಅಲ್ಗು ಸೇವೆ ಮಾಡುವಂಥ ಒಂದು ಇದನ್ನು ಸಹ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾವುದೇ ಕೆಲಸಗಳಿರಲಿ, ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು 9 ದಿನದಲ್ಲಿ ಯಾವತ್ತಾದರೂ ಒಂದು ದಿನನಾದರೂ ಬಂದು ತಮ್ಮ ಅಲಗು ಸೇವೆಯನ್ನು ಮಾಡಿ ಆ ದೇವಿಯನ್ನು ಸಂತೃಪ್ತಳಾಗಿ ಮಾಡಿ ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂಥದ್ದು ಇಲ್ಲಿ ವಾಡಿಕೆ. ತಾವು ಈ ಕರಗದ ಬಗ್ಗೆ ಮತ್ತು ಈ ದೇವಸ್ಥಾನದ ಬಗ್ಗೆ ಎಷ್ಟು ವರ್ಷದಿಂದ ಅಧ್ಯಯನ ಮಾಡ್ತಾರೆ? ಸುಮಾರು ಒಂದು 15 ವರ್ಷದಿಂದ ನಾವು ಒಂದು ನಮ್ಮ ಪರಂಪರೆ ಪುನರುತ್ಥಾನ ವಿದ್ಯಾಕೇಂದ್ರ ಅನ್ನುವಂಥ ಒಂದು ಸಂಸ್ಥೆ ಮತ್ತು ಡಾಕ್ಟರ್ ರಾಜೀವ್ ನೃಪತುಂಗ ಎನ್ನುವಂತಹ ನಮ್ಮ ಫೌಂಡರ್ ಡಾಕ್ಟರ್ ರಾಜೀವ್ ನೃಪತುಂಗ ಅನ್ನುವಂಥವರ ನೇತೃತ್ವದಲ್ಲಿ ಸುಮಾರು 15 ವರ್ಷಗಳಿಂದ ನಾವು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ. 15 ವರ್ಷಗಳಿಂದ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಮತ್ತು ಸುತ್ತಮುತ್ತ ತಮಿಳುನಾಡಿನಲ್ಲಿ ಕರಗ ಅನ್ನುವಂಥದ್ದು ಬಹಳ ಫೇಮಸ್ಸು. ತಮಿಳುನಾಡಲ್ಲೂ ಸಹ ಹೋಗಿ ನಾವು ಇದು ರಿಸರ್ಚನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದರ ಬಗ್ಗೆ 1996ನಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಸ್ಮಿತಿ ಶ್ರೀನಿವಾಸ್ ಅಂತ ಹೇಳಿ ಮಿನಿಸೋಟಾ ಯೂನಿವರ್ಸಿಟಿನಲ್ಲಿ ಪುಸ್ತಕವನ್ನು ಮಾಡಿದರು. ಮಿನಿಸೋಟಾ ಯೂನಿವರ್ಸಿಟಿನಲ್ಲಿ ರೆಕಾರ್ಡ್ ಮಾಡ್ತಾರೆ, ದಾಖಲೆ ಮಾಡ್ತಾರೆ. 1996ನಲ್ಲಿ ಬಂದು ಆಗಿನ ಕರಗದ ಪೂಜಾರಿಯಾದಂಥ ಅಭಿಮನ್ಯು ಅವರನ್ನು ಮತ್ತು ಇಲ್ಲಿದ್ದಂತಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಇಲ್ಲಿದ್ದಂಥ ಮೆಂಬರ್ಸ್ಗಳಾದಂಥ ಶ್ರೀನಿವಾಸ್ ಅನ್ನುವಂಥವ್ರನ್ನ, ಪೈಲ್ವಾನ್ ಶ್ರೀನಿವಾಸ್ ಅನ್ನುವಂಥವ್ರನ್ನೆಲ್ಲ ಭೇಟಿಯನ್ನು ತಗೊಂಡಿರ್ತಾರೆ. ಆ ಭೇಟಿಯನ್ನು ತಗೊಂಡಿರುವಂಥ ಪುಸ್ತಕವನ್ನು ನಾವು ಇವತ್ತಿಗೂ ಸಹ ನೋಡ್ಬೋದು. ಮಿನಿಸೋಟಾ ಯೂನಿವರ್ಸಿಟಿಯಿಂದ ಸ್ಮಿತಿ ಶ್ರೀನಿವಾಸನ ಲ್ಯಾಂಡ್ಸ್ಕೇಪ್ಸ್ ಆಫ್ ಅರ್ಬನ್ ಮೆಮೊರಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ದಾಖಲೆ ಇದೆ. ಅದಲ್ದಿರ ಆಲ್ಫ್ ಇಲ್ಟ್ ಬಿಟಲ್ ಅನ್ನುವಂಥವರು ಈ ಕರಗದ ಬಗ್ಗೆ ಮತ್ತು ದ್ರೌಪದಿ ದೇವಸ್ಥಾನದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆಲ್ಫ್ ಇಲ್ಟ್ ಬಿಟಲ್ ಅನ್ನುವಂಥವ್ರು ಹಿ ಈಸ್ ಅ ಬ್ರಿಟಿಷ್ ಹಿಸ್ಟಾರಿಯನ್. ಅವರು ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಸುಮಾರು 462 ದ್ರೌಪದಿ ದೇವಸ್ಥಾನಗಳನ್ನು ರೆಕಾರ್ಡ್ ಮಾಡ್ತಾರೆ. ಅದರಲ್ಲಿ 4 ದೇವಸ್ಥಾನಗಳು ನಮ್ಮ ಬೆಂಗಳೂರಿನಲ್ಲಿರುವಂಥದ್ದು. ಅದು ಓಲ್ಡೆಸ್ಟ್ ದೇವಸ್ಥಾನಗಳು ನಮ್ಮ ಬೆಂಗಳೂರಿನಲ್ಲಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಪುಣ್ಯ. ಅದರಲ್ಲಿ ಒಂದು ದೇವಸ್ಥಾನ 800 ವರ್ಷದ ದೇವಸ್ಥಾನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ದೇವಸ್ಥಾನ ಕಲಾಸಿಪಾಳ್ಯದಲ್ಲಿದೆ, ಅದು 300 ವರ್ಷದ ದೇವಸ್ಥಾನ. ಇನ್ನೊಂದು ದೇವಸ್ಥಾನದ ಇವತ್ತೇ ಇನ್ನೊಂದು ನಿಮ್ಗೆ ಹೇಳಬೇಕಾದಂಥ ಒಂದು ಮುಖ್ಯವಾದಂಥ ವಿಚಾರ ಏನಂದರೆ, ಇವತ್ತು 2 ಕಡೆ ಕರಗ ನಡೆಯುತ್ತೆ ಬೆಂಗಳೂರಿನಲ್ಲಿ. ಒಂದು ಇಲ್ಲಿ, ಇನ್ನೊಂದು ಇಲ್ಲೇ ಮುಂದೆ ಒಂದು ಸ್ವಲ್ಪ ಮುಂದೆ ಹೋದರೆ ನೀವು ಕಿಲಾರಿ ರಸ್ತೆ ಅಂತ ಒಂದು ರಸ್ತೆ ಇದೆ, ಅಲ್ಲೂ ಸಹ ಕರಗ ನಡೆಯುತ್ತೆ. ಕಿಲಾರಿ ರಸ್ತೆಯಲ್ಲಿ ನಡೆಯುವಂಥ ಕರಗವನ್ನು ನಡೆಸುವಂತಹ ಒಂದು ಮನೆತನದವರು ಯಾರು ಅಂತಂದರೆ ಯಾದವ ಕುಲದವರು. ಯಾದವ ಕುಲದವರೂ ಸಹ ಇವತ್ತು ಕರಗವನ್ನು ನಡೆಸ್ತಾರೆ. ಅವರು ತಲೆ ಮೇಲೆ ಹೊತ್ತು ತಿರುಗೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಕಂಕಳಿನಲ್ಲಿ ಮಗುವಿನ ರೀತಿಯಲ್ಲಿ ಅದನ್ನು ಹೊತ್ಕೊಂಡು ಅವರು ತಿರುಗಿ ಅವರು ಒಂದು 4 ರೋಡು, 4ರಿಂದ 5 ರೋಡು, ಕಿಲಾರಿ ರೋಡು ಮತ್ತು ಅಣ್ಣಮ್ಮ ದೇವಸ್ಥಾನ ಸುತ್ತಮುತ್ತ ಇದು ಮಾಡಿಕೊಂಡು ಅವರು ತಗೊಂಡೋಗಿ ಅಲ್ಲಿ ಇಳಿಸಿದ ನಂತರ ಇಲ್ಲಿ ಕರಗ ಶುರುವಾಗುತ್ತೆ. ಈಗ 4ನೇ ದೇವಸ್ಥಾನ, ಅದು 4ನೇ ದೇವಸ್ಥಾನ ನೀವು ನೋಡೋದಾದರೆ ಶಿವಾಜಿನಗರ್ನಲ್ಲಿ ಇದೆ. ಶಿವಾಜಿನಗರ್ನಲ್ಲಿ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಫೈರ್ ವಾಕಿಂಗ್ ಫೆಸ್ಟಿವಲ್ ಅಂತ ಹೇಳಿ ಅದನ್ನು ದಾಖಲೆ ಮಾಡ್ತಾರೆ ಬ್ರಿಟಿಷರ್ಸು. ಓಕೆ, 1930ನಲ್ಲಿ ಬ್ರಿಟಿಷರ್ಸ್ ಫೈರ್ ವಾಕಿಂಗ್ ಫೆಸ್ಟಿವಲ್ ಅಂತ ನಡೆದಿತ್ತು ಅನ್ನೋದನ್ನು ದಾಖಲೆ ಮಾಡ್ತಾರೆ. ಇವತ್ತಿಗೂ ಸಹ RBNMS ಗ್ರೌಂಡ್ನಲ್ಲಿ ಫೈರ್ ವಾಕಿಂಗ್ ಫೆಸ್ಟಿವಲನ್ನು ನಡೆಸ್ತಾರೆ. ಅದು ಯಾವಾಗ ನಡೆಯುತ್ತೆ? ಅದು ಇಲ್ಲಿಂದ 2 ತಿಂಗಳ ನಂತರ, ಈ ಒಂದು ಹುಣ್ಣಿಮೆಯ ನಂತರ 2 ತಿಂಗಳ ನಂತರ. ಈ ಹುಣ್ಣಿಮೆ ಆಗಿ ನೆಕ್ಸ್ಟ್ ಹುಣ್ಣಿಮೆ ನೀವು ಕಲಾಸಿಪಾಳ್ಯ ಕರಗವನ್ನು ನೋಡ್ಬೋದು. ಆ ಹುಣ್ಣಿಮೆ ಆಗಿ ಇನ್ನೊಂದು ಹುಣ್ಣಿಮೆ ಏನು ಬರುತ್ತೆ, ನೆಕ್ಸ್ಟು ಬುದ್ಧ ಪೌರ್ಣಿಮೆ. ಆ ಬುದ್ಧ ಪೌರ್ಣಿಮೆಯ ದಿನ ಅಲ್ಲಿ ಕಲಾಸಿಪಾಳ್ಯದಲ್ಲಿ ನಡೆಯುತ್ತೆ. ಅದಾಗಿ ಒಂದು ನೆಕ್ಸ್ಟ್ ಹುಣ್ಣಿಮೆ ಅಲ್ಲಿ ಶಿವಾಜಿನಗರಲ್ಲಿ ನಡೆಯುತ್ತೆ. 400 ದ್ರೌಪದಿಯ ದೇವಸ್ಥಾನಗಳಲ್ಲಿ ಕರಗ ಎಲ್ಲ ದೇವಸ್ಥಾನಗಳಲ್ಲೂ ನಡೆಯುತ್ತೆ? ಇಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಕರಗ ನಡೆಯುವಂಥ ವಾಡಿಕೆ ಇಲ್ಲ. 400 ದ್ರೌಪದಿ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ಕರಗ ನಡೆಯುವಂತಹ ಒಂದು ವಾಡಿಕೆ ಇದೆ. ನೀವು ಇದೇ ರೀತಿ ತಮಿಳುನಾಡಿನಲ್ಲಿ ನೋಡಿದ್ರೆ ತಮಿಳುನಾಡಿನಲ್ಲೂ ಸಹ ಕರಗ ನಡೆಸ್ತಾರೆ. ಕರಗಕ್ಕೆ ಅಲ್ಲಿ ಪ್ರಾಶಸ್ತ್ಯ ಇಲ್ಲ ಜಾಸ್ತಿ. ಕರಗ ಕೇವಲ ಒಂದು ಆಚರಣೆಯ ಒಂದು ಭಾಗ. ಆದರೆ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಥವಾ ದ್ರೌಪದಿ ದೇವಸ್ಥಾನಗಳಲ್ಲಿ ಏನು ವಾಡಿಕೆ ಜಾಸ್ತಿ ಅಂತಂದರೆ, ಅಲ್ಲಿ 48 ದಿನ ಕರಗದ ಉತ್ಸವಕ್ಕೆ 48 ದಿನ ಮುಂಚಿತವಾಗಿಯೇ ಮಹಾಭಾರತ ಏನು ನಡೆಯುತ್ತೆ ಆ 48 ದಿನಗಳು ಅದನ್ನು ನಡೆಸ್ತಾರೆ. 48 ದಿನಗಳು ಏನು ಮಾಡ್ತಾರೆ ಅಂತಂದರೆ, ಈ ಒಂದು
ಮಹಾಭಾರತ ಏನಿತ್ತು ಅದನ್ನು ಪಠನ ಮಾಡ್ತಾರೆ. ಪಠನ ಮಾಡಿ ಅರ್ಜುನ ತಪಸ್ಸನ್ನು ಮಾಡಿ ಅವನು ಪಾಶುಪಶಾಸ್ತ್ರವನ್ನು ಪಡೆದುಕೊಂಡಲ್ಲ, ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ಮೇಣದ ಅರಮನೆಯಲ್ಲಿ ಪಾಂಡವರನ್ನು ಸುಡ್ತಾರಲ್ಲ, ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ನಡೆದಂತಹ ಎಲ್ಲ ವಿಚಾರಗಳಲ್ಲಿ ಮುಖ್ಯವಾದಂಥ ಘಟ್ಟಗಳನ್ನೆಲ್ಲವನ್ನೂ ಸಹ ನಾಟಕದ ರೂಪದಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ. ಅದಲ್ದಿರ ನಾನೀಗ ಹೇಳಿದೆ ಕಲಾಸಿಪಾಳ್ಯದಲ್ಲಿ ಒಂದು ಕರಗ ದೇವಸ್ಥಾನ ಇದೆ ಅಂಥೇಳಿ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಕರಗದ ದೇವಸ್ಥಾನದಲ್ಲಿ ತೆರುಕೂತು ಅಂದರೆ ಬೀದಿ ನಾಟಕದ ರೂಪದಲ್ಲಿ 18 ದಿನ ಏನು ಯುದ್ಧ ನಡೀತೋ ಆ ಯುದ್ಧದ ಕಡೆಯ ಭಾಗವನ್ನು ಏನು ದುರ್ಯೋಧನ ಮತ್ತು ಭೀಮನ ಮಧ್ಯೆ ನಡೆದಂಥ ಒಂದು ಗದಾಯುದ್ಧ ಏನಿದೆಯಲ್ಲ, ಆ ಗದಾಯುದ್ಧದ ಸನ್ನಿವೇಶವನ್ನು ಮಾಡಿ ಅಲ್ಲಿ ದುರ್ಯೋಧನನನ್ನು ಮಣ್ಣಿನಲ್ಲಿ ಚಿತ್ರವನ್ನು ಬಿಡಿಸಿರ್ತಾರೆ. ಆ ಮಣ್ಣಿನಲ್ಲಿ ಬಿಡಿಸಿರುವಂಥ ಚಿತ್ರದ ಮೇಲೆ ಅವನ ಪಾತ್ರಧಾರಿ ಯಾರಿರ್ತಾನೆ, ದುರ್ಯೋಧನ ಪಾತ್ರಧಾರಿ, ಅವನು ಮಲ್ಕೋತಾನೆ. ಭೀಮ ಅವನನ್ನು ವಧೆ ಮಾಡ್ತಾನೆ. ವಧೆ ಮಾಡಿದ ನಂತರ ಅದರ ಹಿಂದಿನ ದಿನಾನೇ ಅಲ್ಲಿ ಒಂದು ರಕ್ತದ ಇದನ್ನು ಇಟ್ಟಿರ್ತಾರೆ. ಅದನ್ನು ಎತ್ತಿ ಎಲ್ಲರಿಗೂ ಸಹ ತಿಲಕದ ರೂಪದಲ್ಲಿ ಹಚ್ತಾರೆ. ಮಹಾಭಾರತ ಕಾಲ ಅಂದರೆ ದ್ವಾಪರ ಯುಗ ಅಂದರೆ ನಾವೆಲ್ಲ ಕೃಷ್ಣನ ಪೂಜೆ ಮಾಡುವಂಥ ಕಾಲದಲ್ಲಿ ವೇಣುಗೋಪಾಲನ. ಈ 400ಕ್ಕೂ ಹೆಚ್ಚು ದ್ರೌಪದಿ ಧರ್ಮರಾಯನ ದೇವಸ್ಥಾನಗಳಿದೆಯಲ್ಲ, ಐತಿಹ್ಯ ಇದಕ್ಕೇನು, ಇದರ ಹಿನ್ನೆಲೆ ಏನು? ಖಂಡಿತ ಭಾಳ ಒಳ್ಳೆಯ ಒಂದು ಪ್ರಶ್ನೆ ಇದು. ಈಗ ನಾವೇನಿಲ್ಲಿ ಕರಗದ ಆಚರಣೆಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಕರಗದ ಆಚರಣೆಗೆ ನಾನು ಇಲ್ಲಿಗೆ ಬರ್ತೀನಿ. ಇವಾಗ 800 ವರ್ಷದ ಇತಿಹಾಸ ಉಳ್ಳಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಇಲ್ಲೊಂದು ಕರಗ ಶಕ್ತಿಯೋತ್ಸವ ಇವತ್ತೇನು ನಡೀತಾ ಇದೆ. ಈ ಒಂದು ಕರಗ ಶಕ್ತಿಯೋತ್ಸವಕ್ಕೂ ಸಹ ಮಹಾಭಾರತಕ್ಕೂ ಸಹ ಒಂದು ಅವಿನಾಭಾವ ಸಂಬಂಧ ಇದೆ. ಏನದು ಅಂತಂದರೆ, ಕರಗದ ಒಂದು ನಡೆಸುವಂತಹ ಒಂದು ಜನಾಂಗ ಏನಿದೆ, ವಹಿನಿಕುಲ ಕ್ಷತ್ರಿಯ ಜನಾಂಗ, ಇವರಿಗೆ ಇಲ್ಲಿದ್ದಂತಹ ಒಬ್ಬ ರಾಜ ಇರ್ತಾನೆ. ಸೊ ಆ ರಾಜ ಏನು ಮಾಡ್ತಾನೆ ಅಂತಂದರೆ, ಆ ಮಹಾಭಾರತದಲ್ಲಿ ಪಾಂಡವರಿಗೆ ಅವನು ಹೆಲ್ಪ್ ಮಾಡಿರ್ತಾನೆ. ಸೊ ಪಾಂಡವರಿಗೆ ಹೆಲ್ಪ್ ಮಾಡಿರೋಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಭೀಮ ಇಲ್ಲಿಗೆ ಬಂದಿದ್ದ ಅನ್ನುವಂತಹ ಒಂದು ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ, ದಾಖಲೆಯೂ ಸಹ ಇದೆ. ನಾವು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಿಮ್ಮೆಲ್ಲರಿಗೂ ಸಹ ಕುತೂಹಲಕಾರಿ ಸಂಗತಿ ಏನು ಅಂತಂದರೆ, ಗ್ರೀನ್ ಸಿಟಿ ಅಥವಾ ಗಾರ್ಡನ್ ಸಿಟಿ ಅಂತ ನಾವು ಇವತ್ತೇನು ಹೇಳ್ತೀವಿ, ಅದು ಇವತ್ತಿಂದು ನೆನ್ನೆದಲ್ಲ. ಗಾರ್ಡನ್ ಸಿಟಿ ಅನ್ನುವಂಥದ್ದು ಆಗಿನ ಕಾಲದಿಂದಲೇ ಇತ್ತು. ಭೀಮ ಇಲ್ಲಿಗೆ ಬಂದಾಗ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಸೌತೆಕಾಯಿ ಯಥೇಚ್ಛವಾಗಿ ಬೆಳೆದಿತ್ತು. ಯಥೇಚ್ಛವಾಗಿ ಬೆಳೆದಂಥ ಸೌತೆಕಾಯಿಗಳನ್ನು ಏನು ಮಾಡ್ತಾನೆ ಅಂತಂದರೆ, ಅವನಿಗೆ ಬಹಳ ಹಸಿವಲ್ವಾ, ಹಸಿವಿಂದ ಏನು ಮಾಡ್ತಾನೆ, ಸೌತೆಕಾಯಿನ ತಿನ್ಕೊಂಡ್ಬಿಡ್ತಾನೆ. ಇಲ್ಲಿನ ರಾಜನಾಗಿದ್ದಂಥ ಪೋತರಾಜ ಏನು ಮಾಡ್ತಾನೆ ಅಂತಂದರೆ, ಇದರಿಂದ ಕೋಪಗೊಂಡಂಥ ಅವನು ಏನು ಮಾಡ್ತಾನೆ ಅಂತಂದರೆ, ಭೀಮನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾನೆ. ಸೊ ಯಾಕೆ ಅಂತಂದರೆ, ಅವನು ಬೆಳೆಯನ್ನು ನಾಶ ಮಾಡ್ದ. ಸೊ ಆಗಿನ ಕಾಲದಿಂದಲೇ ಗ್ರೀನ್ ಸಿಟಿ ಆಗಿತ್ತು. ಇಲ್ಲಿ ಏನು ವಹಿನಿಕುಲ ಕ್ಷತ್ರಿಯ ಜನಾಂಗದವರು ಏನಿದ್ದಾರೆ, ಇವರು ಇಲ್ಲಿ ತೋಟಗಾರಿಕೆಯನ್ನು ಮಾಡ್ತಾ ಇದ್ದಂತಹ ಒಂದು ಸಮುದಾಯದವರು. ಈ ತೋಟಗಾರಿಕೆಯನ್ನು ಮಾಡ್ತಾ ಇದ್ದಂಥವ್ರು, ತೋಟಗಳನ್ನು ನೋಡ್ಕೊಳ್ತಾ ಇದ್ದಂಥವ್ರು ಇವರು. ಆ ಜನಾಂಗಕ್ಕೆ ಸೇರಿದಂಥವರೇನೇ ಪೋತರಾಜ ಅಂತೇಳಿ ಇಲ್ಲಿ ಬಿಲೀಫ್ ಮಾಡ್ತಾರೆ. ಆ ಪೋತರಾಜನ ಮನೆತನದವರೇನೇ ಈ ಒಂದು ಕರಗದ ಸ್ಟಾರ್ಟಿಂಗ್ ದಿನ ಏನಿದೆಯಲ್ಲ, ಮೊದಲನೇ ದಿನ ಏನದು ಕರಗಕ್ಕೆ ತಗೊಂಡು ಬರುವಂಥ ಕೊಡಿ ಅಂತಂದರೆ, ಅದು ತಮಿಳಿನ ವರ್ಡ್. ಕೊಡಿ ಅಂತಂದರೆ ಬಾವುಟ. ಆ ಕೊಡಿ ಮರ ಏನು ತೊಗೊಂಡ್ಬರ್ತಾರಲ್ಲ, ಆ ಕೊಡಿ ಏನಿದೆಯಲ್ಲ, ಆ ಒಂದು ಕೊಡಿಯನ್ನು ತೊಗೊಂಡು ಬರುವಂಥವ್ರು ಈ ಒಂದು ಪೋತರಾಜನ ಮನೆತನದವರು. ಅವರು ಇವತ್ತು ಮುತ್ಯಾಲಮ್ಮ ದೇವಸ್ಥಾನದ ಪೂಜಾರಿಗಳಾಗಿರ್ತಾರೆ. ಆ ಒಂದು ಪೋತರಾಜನ ಮನೆತನದವರು ಆ ಕೊಡಿಯನ್ನು ತಗೊಂಡು ಬಂದು ಇಲ್ಲಿ ಕರಗಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡುತ್ತಾರೆ. ಈಗ ಕರಗ ಮುಗಿದ ಮೇಲೆ ಯಾವ್ಯಾವ ಆಚರಣೆ ನಡೆಯುತ್ತೆ? ಕರಗ ಮುಗಿದ ಮೇಲೆ ವಸಂತೋತ್ಸವ ನಡೆಯುತ್ತೆ. ವಸಂತೋತ್ಸವದಲ್ಲಿ ಎಲ್ಲವೂ ಸಹ ಭಾಳ ಚೆನ್ನಾಗಿ ನಡೆದಿದೆ, ಶಾಂತಿಯುತವಾಗಿ ಎಲ್ಲರೂ ಸಹ ನಡೆಸ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮಾಡಿ ಏನು ಮಾಡ್ತಾರೆ ಅಂತಂದರೆ, ವಸಂತೋತ್ಸವ ಅರಿಶಿನ ನೀರನ್ನು ಮಾಡಿ ಎಲ್ಲರೂ ಸಹ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಇಲ್ಲಿದ್ದಂಥವ್ರು ಎಲ್ಲರೂ ಸಹ ಕರಗದ ಪೂಜಾರಿ, ಗಣಾಚಾರಿ, ಗಂಟೆ ಪೂಜಾರಿ ಮತ್ತು ಕುಲಗೌಡರು, ಕುಲಸ್ಥರು ಮತ್ತು ಒಂದಷ್ಟು ವೀರಕುಮಾರರು ಎಲ್ಲರೂ ಸೇರಿ ಆ ಒಂದು ನೀರಿನಲ್ಲಿ ಆಟ ಆಡಿ ನೀರಿನ ಓಕುಳಿಯನ್ನು ಮಾಡಿ ಅವರನ್ನು ಅದಾದ ಮೇಲೆ ಅವತ್ತಿನ ದಿನ ರಾತ್ರಿ ಏನು ಮಾಡ್ತಾರೆ, ವಸಂತೋತ್ಸವ ಆದ ನಂತರ ರಾತ್ರಿ ಧ್ವಜ ಅವರೋಹಣ ನಡೆಯುತ್ತೆ. ಧ್ವಜ ಅವರೋಹಣ ಆದ ನಂತರ ಅದೇ ಮನೆತನದವರು, ಪೋತರಾಜನ ಪೂಜಾರಿ ಮನೆತನ, ದಡ್ಡಯ್ಯಪ್ಪ ಮನೆತನದವರು ಅಂತ, ಆ ದಡ್ಡಯ್ಯಪ್ಪ ಮನೆತನದವರು ಏನು ಮಾಡ್ತಾರೆ ಅಂತಂದರೆ, ಮತ್ತೆ ಕರ್ಕೊಂಡೋಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು, ಗಣಾಚಾರಿ, ಗಂಟೆ ಪೂಜಾರಿಗಳಾದಿಯಾಗಿ ಎಲ್ಲರೂ ಸಹ ಹೋಗಿ ಅವರನ್ನು ಅವರ ಮನೆಯನ್ನು ತಲುಪಿಸಿ ಮತ್ತೆ ಅವರು ಬರ್ತಾರೆ. ಅಲ್ಲಿಗೆ ವಿದ್ಯುಕ್ತವಾಗಿ ಏನೋ ಈ ಒಂದು ಇದು ನಡೆದಿತ್ತು ಕರಗ ಶಕ್ತಿಯೋತ್ಸವ, ಅಲ್ಲಿಗೆ ತೆರೆ ಎಳೀತಾರೆ. ಸತತ 16 ವರ್ಷಗಳಿಂದ ಹೂವಿನ ಕರಗವನ್ನು ಹೊರತಿರ್ತಕ್ಕಂಥ ವೀರಕುಮಾರರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಮ್ಮ ದಿವ್ಯಾಲಂಕಾರದೊಂದಿಗೆ ಹೂವಿನ ಕರಗದೊಂದಿಗೆ ಈಚೆ ಬರಲಿದ್ದಾರೆ. ನನ್ನ ಹಿಂದೆ ನೀವು ನೋಡ್ತಾ ಇರತಕ್ಕಂಥದ್ದು ಧರ್ಮರಾಯನ ತೇರು.
ಧರ್ಮರಾಯನ ತೇರು ಮುಂದೆ ಹೋಗಲಿದೆ. ಅದರ ಹಿಂದೆ ತ್ರಿಶೂಲ, ಅದರ ಹಿಂದೆ ದ್ರೌಪದಿಯ ಕರಗ ಹೊತ್ಕೊಂಡು ಸಕಲ ವೀರಕುಮಾರರು ಎಲ್ಲರೂ ಈಚೆ ಬರ್ತಾ ಇದ್ದಾರೆ. ಅದನ್ನು ನಿಮಗೆ ಇವತ್ತು ನಾನು ಪದರವಾಗಿ ತೋರಿಸ್ತೀನಿ. ಒಂದೊಂದು ಕಥೆಗಳನ್ನು, ಈ ದ್ರೌಪದಿಯ ಕರಗದ ಒಂದೊಂದು ಕಥೆಗಳನ್ನು ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿ ಕ್ಷಣದ ಐತಿಹಾಸಿಕ ಬೆಂಗಳೂರಿನ ಕರಗದ ಮಹೋತ್ಸವದ ಕ್ಷಣಗಳನ್ನು ನೀವು ನೋಡಿದ್ರಿ. ತಾಯಿ ಚೌಡೇಶ್ವರಿಯ ಏನು ಮಹತ್ತರವಾದಂಥ ಕಾರ್ಯ, ಮುಂದೆ ಹೊರುವಂಥ ತ್ರಿಶೂಲವನ್ನು ಮುಂದೆ ಹೊತ್ತಕ್ಕಂಥ ಪೂಜಾರಿಗಳು ಎಂಥ ದಿವ್ಯವಾದಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಕರಗದಲ್ಲಿ ಪ್ರತಿಯೊಬ್ಬರಿಗೂ ಅತ್ಯಂತ ಮಹತ್ತರವಾದಂಥ ಕೆಲಸ ಇರುತ್ತೆ ಅಂತ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಕರಗದಲ್ಲಿ ನಾವು ಇಲ್ಲಿವರೆಗೆ ಮಾತಾಡಿದಂಥ ಪ್ರತಿಯೊಬ್ಬರು, ಕರಗಕ್ಕೆ ಮಹೋತ್ಸವಕ್ಕೆ ಸಂಬಂಧಿಸಿದಂಥ ಪ್ರತಿಯೊಬ್ಬರು ಎಷ್ಟು ಎತ್ತರವಾದಂಥ ಬೆಟ್ಟದೆತ್ತರ ಜವಾಬ್ದಾರಿಗಳನ್ನು ತಮ್ಮ ಮೇಲೆ ಇಟ್ಕೊಂಡಿದ್ದಾರೆ, ಎಷ್ಟು ಶ್ರದ್ಧಾಭಕ್ತಿಗಳಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ರಿ.